19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವೃತ್ತದ ಚತುರ್ಥಕದ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೊ ನೋಡಿ ಇಲ್ಲಿ ಈ ಒಂದು ವೃತ್ತದಲ್ಲಿ ಅದರ ಒಂದು ವೃತ್ತದ ಚತುರ್ಥಕ ಕಂಸ. ಸೊ ಇಲ್ಲಿ ನೋಡಿ ಓ ಅಂತ ತಗೊಂತೀನಿ, ವೃತ್ತದ ಕೇಂದ್ರ. ಸೊ ಇಲ್ಲಿ ಈ ಒಂದು ವೃತ್ತ ಚತುರ್ಥಕ ಭಾಗ ಅಂದ್ರೆ ತೀಟಾ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ಆರ್. ಸೊ ಆರ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಈ ಒಂದು ಚತುರ್ಥಕ ಭಾಗದ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚತುರ್ಥಕ ಭಾಗದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತ್ರಿಜ್ಯವನ್ನ ಕೊಟ್ಟಿರ್ತಾರೆ, ನಾವೇನ್ ಮಾಡ್ಬೇಕು, ಚತುರ್ಥಕ ಭಾಗದ ಕಂಸದ ಉದ್ದವನ್ನ ಕಂಡುಹಿಡಿಯಬೇಕು. ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು, ತ್ರಿಜ್ಯವನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಚತುರ್ಥಕ ಭಾಗದಲ್ಲಿ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟು? ಕಂಸದ ಉದ್ದ 22 ಸೆಂಟಿಮೀಟರ್. ಅದೇ ರೀತಿ ನಿಮ್ಗೆ ಚತುರ್ಥಕ ಭಾಗ ಅಂದ್ರೆ ಗೊತ್ತಾಗ್ಬೇಕು, ಕೋನ ಥೀಟಾ ಯಾವಾಗಲೂ ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇವುಗಳ ಸಹಾಯದಿಂದ ಏನ್ ಮಾಡ್ಬೋದು, ನಾವು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬಹುದು. ಸೊ ಹಾಗಾದ್ರೆ ಇಲ್ಲಿ ವೃತ್ತದ ಚತುರ್ಥಕ ಕಂಸದ ಉದ್ದ, ವೃತ್ತದ ಚತುರ್ಥಕ ಕಂಸದ ಉದ್ದ ಬರಬ್ಬರಿ ಏನ್ ಹೇಳುತ್ತೆ, ಥೀಟಾ ಬಾಗಿಲೆ 360 ಡಿಗ್ರಿ ಗುಣಿಸು 2πr ಅಲ್ವಾ. ಸೊ ಇಲ್ಲಿ ವೃತ್ತದ ಚತುರ್ಥಕ ಕಂಸದ ಉದ್ದವನ್ನ ಏನ್ ಹೇಳ್ತಾರೆ, 22 ಸೆಂಟಿಮೀಟರ್. ಬರಬ್ಬರಿ ಥೀಟಾ ಎಷ್ಟಿರತ್ತೆ ಇಲ್ಲಿ, 90 ಡಿಗ್ರಿ ಬಾಗಿಲೆ 360 ಡಿಗ್ರಿ ಗುಣಿಸು 2 ಇಂಟು ಪೈ 22 ಬಾಗಿಲೆ 7 ಗುಣಿಸು r. ಸೊ ಇಲ್ಲಿ ನೋಡಿ 22 ಬರಬ್ಬರಿ ನೋಡಿ ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಯ್ತು, 9 ಒಂದ್ಲೆ 9 4ಲೆ 36. ಸೊ ಇಲ್ಲಿ 2 1ಲೆ 2, 2 2ಲೆ 4, 2 1ಲೆ 2, 2 11ಲೆ 22. ಸೊ ಹಾಗಾದ್ರೆ ಇಲ್ಲಿ 22 ಬರಬರಿ ಎಷ್ಟು ಬರುತ್ತೆ, 11 ಬಾಗಿಲೆ 7 ಗುಣಿಸು 6 ಬರುತ್ತೆ. ಸೊ ನಮ್ಗೆ ಇಲ್ಲಿ ಏನ್ ಬೇಕಾಗಿರೋದು, ತ್ರಿಜ್ಯ ಬೇಕು, ವೃತ್ತದ ತ್ರಿಜ್ಯ ಬೇಕಲ್ವಾ. ಸೊ ಹಾಗಾದ್ರೆ ಕಂಡು ಹಿಡಿಬೇಕಾಗಿರೋ ಅಂಶವನ್ನ ಲೆಫ್ಟ್ ಸೈಡ್ ಬರ್ಕೊಂಡ್ರೆ r ಬರಬ್ಬರಿ ಏನಾಗುತ್ತೆ, 7 ಗುಣಿಸು 22 ಬಾಗಿಲೆ 11. ಸೊ 11 ಒಂದ್ಲೆ 11, 11 2ಲೆ 22 ಆಗುತ್ತೆ. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ, r ಬರಬ್ಬರಿ 2 7 2ಲೆ 14 ಅಲ್ವಾ. ಸೊ 14 ಸೆಂಟಿಮೀಟರ್ ಆಗತ್ತೆ. ಸೊ ಇದೇನಾಯ್ತು, ಚತುರ್ಥಕ ಭಾಗದ ಕಂಸದ ಉದ್ದ 22 ಆದಾಗ ಈ ಒಂದು ವೃತ್ತದ ತ್ರಿಜ್ಯ ಏನಾಗ್ತಾ ಇರತ್ತೆ, 14 ಸೆಂಟಿಮೀಟರ್ ಬರುತ್ತದೆ.